ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. 1 ಪೇತ್ರ 2:24 ಹೇಳುವ ಹಾಗೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮೇಲೆ ಏರಿ ಇಲ್ಲದಂತೆ ಮಾಡಿದನು. ಪ್ರಿಯ ದೇವ ಜನರೇ, ಈ ದಿನದ ವಾಕ್ಯಕ್ಕೆ ನಿಮಗೆಲ್ಲ ಸ್ವಾಗತ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯದ ಭಾಗ ಬಂದು 1 ಪೇತ್ರ 2:24 ಹೀಗೆ ಹೇಳುತ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಮತ್ತು ನಮಗೆ ಗುಣವಾಗಿದೆ. ಸ್ನೇಹಿತರೆ, ಹಳೆಯ ಕಾಲದಲ್ಲಿ ಜನರು ಪಾಪಗಳಿಂದ ಮುಕ್ತಿ ಪಡೆಯಲು ಯಜ್ಞ ಮಾಡುತ್ತಿದ್ದರು. ಆದರೆ ದೇವರು ತನ್ನ ಮಗನಾದ ಯೇಸುವಿನ ಮೂಲಕ ನಮಗೆ ಶಾಶ್ವತ ರಕ್ಷಣೆಯನ್ನು ಕೊಟ್ಟನು. ಆಮೆನ್. ಎಷ್ಟು ಜನಕ್ಕೆ ಗೊತ್ತಿರುತ್ತೆ, ಹಳೆಯ ಒಡಂಬಡಿಕೆಯಲ್ಲಿ ತಮ್ಮ ಪಾಪಗಳಿಗೋಸ್ಕರ, ತಮ್ಮ ಪಾಪವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಕುರಿಗಳನ್ನು ಮತ್ತು ಹೋತಗಳನ್ನು ಬಲಿಯಾಗಿ ಅರ್ಪಿಸುತ್ತಿದ್ದರು. ಅದು ಸಾವಿರಾರು ಕುರಿಗಳನ್ನು ಕೂಡ ಬಲಿಯಾಗಿ ಅರ್ಪಿಸುತ್ತಿದ್ದರು. ನೀವು ಹಳೆಯ ಒಡಂಬಡಿಕೆಯಲ್ಲಿ ನೀವು ನೋಡುವಾಗ ಅನೇಕ ಜನಗಳು ಹೋಮ ಮಾಡುತ್ತಿದ್ದರು, ಮತ್ತೆ ಸಂಹಾರ ದೂತನಿಂದ ಬಚಾವಾಗಲು ಏನೆಲ್ಲ ಮಾಡುತ್ತಿದ್ದರು ಎಂಬುದಾಗಿ ನಿಮಗೆ ಹಳೆಯ ಒಡಂಬಡಿಕೆಯಲ್ಲಿ ನೀವು ನೋಡಬಹುದು. ಅದರ ಬಗ್ಗೆ ನಾನು ಪೂರ್ಣವಾಗಿ ಕೂಡ ನಾನು ವಿಡಿಯೋ ಮಾಡಿ ಹಾಕುತ್ತೇನೆ. ಆದರೆ ಈ ವಾಕ್ಯವನ್ನು ನಾವು ನೋಡುವಾಗ ನಮ್ಮ ಪಾಪಗಳನ್ನು ಯೇಸು ಕ್ರಿಸ್ತನು ತೆರೆದುಕೊಂಡು ಶಿಲುಬೆಯ ಮೇಲೆ ಇಲ್ಲದಂತೆ ಮಾಡಿದ್ದಾನೆ. ಅನೇಕರು ಏನು ಹೇಳುತ್ತಾರೆ ಅಂದರೆ, ದೇವರ ಬಳಿಯಲ್ಲಿ ಬರುವಾಗ ಅಪ್ಪ ನಾನು ಪಾಪಿ, ಅಪ್ಪ ನಾನು ದರಿದ್ರ, ಅಪ್ಪ ನಾನು ರೋಗಸ್ಥ ಅಂತ ಬರ್ತೀವಿ. ಆದರೆ ದೇವರು ನಮಗೆ ಆ ರೀತಿಯಾಗಿ ನೋಡುತ್ತಿಲ್ಲ. ನೀನು ಪರಿಶುದ್ಧನು, ನೀನು ಆರೋಗ್ಯವಂತನು, ನೀನು ಐಶ್ವರ್ಯವಂತನು ಎಂಬುದಾಗಿ ದೇವರು ನಮ್ಮನ್ನು ನೋಡುತ್ತಿದ್ದಾನೆ. ಸ್ನೇಹಿತರೆ, ಯಾಕೆಂದರೆ ಈ ವಾಕ್ಯದಲ್ಲಿ ನಾವು ನೋಡಬಹುದು, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡನು. ನೋಡಿ, ತಾನೇ. ನಾವು ಹೇಳಲಿಲ್ಲ, ದೇವರೇ ನೀನು ಯೇಸು ಕ್ರಿಸ್ತನನ್ನು ನೀನು ಸ್ವೀಕರಿಸಿ ಅಪ್ಪ ನನ್ನ ಪಾಪವನ್ನು ಹೊತ್ತುಕೋ ಅಂತ ಹೇಳಿದ ನಂತರ ಆತನು ನಿನ್ನ ಪಾಪಕ್ಕೋಸ್ಕರ ನಾನು ಬಲಿ ಕೊಡುತ್ತೇನೆ ಎಂಬುದಾಗಿ ಹೇಳಿಲ್ಲ. ನೀನು ಯೇಸುವನ್ನು ನಂಬೋಕ್ಕಿಂತ ಮುಂಚೆ, ಜಗತ್ ಉತ್ಪತ್ತಿಗಿಂತ ಮುಂಚೆ ನಾವು ನೋಡುವಾಗ ಆತನು ನಿನ್ನನ್ನು ಪರಿಶುದ್ಧನಾಗಿ ಆತ ಕ್ರಿಸ್ತನಲ್ಲಿ ಆರಿಸಿ ತೆರೆದುಕೊಂಡಿದ್ದಾನೆ. ಪ್ರಿಯರೇ, ಆದ ಕಾರಣ ಇಲ್ಲಿ ನೋಡಿ, ಅದ್ಭುತವಾಗಿ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆಯ ಮೇಲೆ ಬಲಿಯಾಗಿದ್ದಾನೆ. ಆದ ಕಾರಣ ಸ್ನೇಹಿತರೆ, ನಮ್ಮ ಬಾಯಲ್ಲಿ ದೇವರ ಮಕ್ಕಳ ಯಾವ ಮಾತು ಬರಬೇಕು? ಯೇಸು ಕ್ರಿಸ್ತನು ನನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ಆತನು ನನ್ನ ಪಾಪವನ್ನು ತನ್ನ ರಕ್ತದಿಂದ ಶುದ್ಧೀಕರಿಸಿದ್ದಾನೆ, ನಾನು ಪರಿಶುದ್ಧನು. ಯಾಕೆಂದರೆ ನಾವು ನೋಡಿ ನಂಬುವವರಲ್ಲ, ನೋಡದೆ ನಂಬುವವರಾಗಿದ್ದೇವೆ. ಆದ ಕಾರಣ ನಮ್ಮ ಬಾಯಲ್ಲಿ ಯಾವಾಗಲೂ ದೇವರ ವಾಕ್ಯ ನಮಗೆ ಏನು ಮಾಡಿದೆಯೋ ಅದನ್ನ ನಾವು ಮಾತನಾಡಬೇಕಾಗುತ್ತದೆ. ಸ್ನೇಹಿತರೆ, ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ನಮ್ಮ ಪಾಪಗಳನ್ನು ಇಲ್ಲದಂತೆ ಮಾಡಿದೆ. ನಂತರ ನಾವು ನೋಡುವಾಗ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಅಂದರೆ ನಿಮಗೆ ಮತ್ತು ನಮಗೆ ಗುಣವಾಗಿದೆ ಆತನ ಬಾಸುಂಡೆಗಳಿಂದ. ನೋಡಿ, ಒಬ್ಬ ಮನುಷ್ಯನು ರೋಗದಲ್ಲಿದ್ದಾಗ ಯಾವಾಗಲೂ ನಾನು ರೋಗದಲ್ಲಿದ್ದೇನೆ, ಅಪ್ಪ ನಾನು ರೋಗದಲ್ಲಿ ಇದ್ದೇನೆ ಎಂಬುದಾಗಿ ಹೇಳುವುದನ್ನು ಬಿಟ್ಟು, ಅಪ್ಪ ನೀನು ತಾನೇ ನನಗೋಸ್ಕರ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ಹೇಳಿದೆಯಲ್ಲ, ಯೇಸುವೆ ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ. ಯಾವ ರೋಗವಿದ್ದರೂ ತೊಂದರೆ ಇಲ್ಲ, ಯಾವ ವ್ಯಾಧಿವಿದ್ದರೂ ತೊಂದರೆ ಇಲ್ಲ, ಈ ಲೋಕದ ವೈದ್ಯರು ನನ್ನನ್ನು ಕೈ ಬಿಟ್ಟರೂ ತೊಂದರೆ ಇಲ್ಲ. ಆದರೆ ಯೇಸು ನನಗೋಸ್ಕರ ಆತನು ಶಿಲುಬೆಯ ಕಂಬವನ್ನು ಏರಿದ್ದಾನೆ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ವಾಕ್ಯವೆಂಬ ದೂತನನ್ನು ಕಳಿಸಿ ನಮ್ಮನ್ನು ಗುಣಪಡಿಸುತ್ತಾನೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ ಪ್ರಿಯರೇ, ಕೀರ್ತನೆಯಲ್ಲಿ ಹೀಗೆ ಹೇಳುತ್ತದೆ, ವಾಕ್ಯವೆಂಬ ದೂತನನ್ನು ಕಳಿಸಿ ನಿಮ್ಮನ್ನು ಗುಣಪಡಿಸುತ್ತೇನೆ ಎಂಬುದಾಗಿ. ಅಷ್ಟೇ ಅಲ್ಲ, ನಾವು ನೋಡುವಾಗ ಯೇಸು ತನ್ನ ದೇಹದಲ್ಲೆಲ್ಲ ನಮ್ಮ ಪಾಪಗಳನ್ನು ಹೊತ್ತುಕೊಂಡನು, ಶಿಲುಬೆಯ ಮೇಲೆ ಸತ್ತು ನಮ್ಮ ಬಾಧೆ ಮತ್ತು ದುಃಖಗಳನ್ನು ತೆಗೆದುಕೊಂಡನು. ಅವನ ಬಾಸುಂಡೆಗಳಿಂದ ನಮಗೆ ಸಂತೋಷವಾಯಿತು ಹಾಗೂ ದೇಹದ ಗುಣವಾಯಿತು. ನೋಡಿ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಸ್ನೇಹಿತರೆ, ಆತನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ. ಆತನ ಬಾಸುಂಡೆಗಳಿಂದ ನಾವು
ಆರೋಗ್ಯವಂತರಾಗಿದ್ದೇವೆ. ಮೊದಲು ನೋಡಿ, ಒಬ್ಬ ಮನುಷ್ಯನಿಗೆ ಪಾಪ ಅನ್ನುವುದು ತುಂಬಾ ಭಾರವಾದದ್ದು. ಪಾಪ ಮನುಷ್ಯನನ್ನು ಸಾಯಿಸುವಂತದ್ದಾಗಿದೆ. ಅದಕ್ಕೋಸ್ಕರ ಆದಿ ಕಾಲದಲ್ಲಿ ನಾವು ನೋಡುವಾಗ ಹೋಮ ಮಾಡುತ್ತಿದ್ದರು, ಯಜ್ಞ ಅರ್ಪಿಸುತ್ತಿದ್ದರು. ಆದರೆ ಈಗ ನಾವು ಏನು ಅರ್ಪಿಸಲು ಆಗುವುದಿಲ್ಲ, ಏನು ಅರ್ಪಿಸಲು ಅವಶ್ಯಕತೆನೂ ಇಲ್ಲ. ಯಾಕೆಂದರೆ ನಿನ್ನ ಹೃದಯದಲ್ಲಿ ನೀನು ನಂಬಿ ಬಾಯಿಂದ ಆರೈಕೆ ಮಾಡಿದರೆ ಸಾಕು, ನಿನಗೆ ರಕ್ಷಣೆ ಬರುತ್ತದೆ. ನೀನು ಯಾವಾಗ ನಂಬ್ತೀಯೋ ದೇವರು ತಾನೇ ನಿನ್ನನ್ನು ಪಾಪಗಳಿಂದ ಬಿಡಿಸಿ ಆತನ ನಿತ್ಯ ಜೀವದಲ್ಲಿ ಸೇರಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳುವ ಹಾಗೆ ನಾವು ಆತನ ಬಾಸುಂಡೆಗಳಿಂದ ಗುಣವಾಗಿದ್ದೇವೆ. ನಮ್ಮ ದ್ರೋಹಗಳನ್ನೆಲ್ಲ ತೆರೆದುಕೊಂಡಿದ್ದಾನೆ. ನೋಡಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮ್ಮ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೆಶಾಯ 53:5 ಹೀಗೆ ಹೇಳುತ್ತದೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ಎಂದಾಗಿ. ಸ್ನೇಹಿತರೆ, ಕೇವಲ ನಮ್ಮ ದ್ರೋಹ, ನಮ್ಮ ಪಾಪ, ನಮ್ಮ ದುಷ್ಟನ, ನಮ್ಮ ಮಾಡಬಾರದಂತ ಕಾರ್ಯಗಳಿಗೋಸ್ಕರ ಆತನು ಒಂದೇ ಸಮಯದಲ್ಲಿ ಬಂದು ಎಲ್ಲ ಪಾಪ, ಎಲ್ಲ ಶಾಪ, ಎಲ್ಲ ರೋಗ, ಎಲ್ಲ ದರಿದ್ರತನ ಎಲ್ಲವನ್ನು ತೀರಿಸಿದ್ದಾನೆ. ಮತ್ತು ಯಾರು ಬರುವುದಿಲ್ಲ ಸ್ನೇಹಿತರೆ, ನಾನು ಪಾಪಿ, ನಾನು ದರಿದ್ರ ಎಂಬುದಾಗಿ ಹೇಳೋದು ಬಿಟ್ಟು ನನ್ನ ಪಾಪವನ್ನು ದೇವರು ಕ್ಷಮಿಸಿದ್ದಾನೆ, ದೇವರು ನನ್ನನ್ನು ನಿತ್ಯ ಜೀವ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ ಖಂಡಿತ ನಿನ್ನ ಪರಿಸ್ಥಿತಿ ಬದಲಾವಣೆ ಆಗತ್ತೆ. ನಿನ್ನ ಬಾಯಿ ಮಾತುಗಳು ಬದಲಾವಣೆ ಯಾವ ಸಮಯದಲ್ಲಿ ಆಗುತ್ತೋ ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗತ್ತೆ, ನಿನ್ನ ಪ್ರಾರ್ಥನೆ ಬದಲಾವಣೆ ಆಗತ್ತೆ. ಪ್ರಾರ್ಥನೆ ಮುಖಾಂತರ ಈ ದಿನದ ವಾಕ್ಯವನ್ನು ಮುಗಿಸೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಈ ದಿನಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ಹೇಳುವ ಹಾಗೆಪ್ಪ, ನಮ್ಮ ದ್ರೋಹಗಳ ದೆಸೆಯಿಂದ ನಿನಗೆ ಗಾಯವಾಯಿತು ಅಪ್ಪ, ನಮ್ಮ ಅಪರಾಧಗಳ ನಿಮಿತ್ತ ನೀನು ಜಜ್ಜಲ್ಪಟ್ಟೆ ಅಪ್ಪ. ಹೌದು ಅಪ್ಪ, ನಮ್ಮನ್ನು ಕರ್ತನೆ ಕಾಡುತ್ತಿದ್ದಂಥ ಪಾಪಗಳು ಕರ್ತನೆ ನಿನ್ನನ್ನು ನಂಬುವುದರ ಮೂಲಕವಾಗಿ ಎಲ್ಲವೂ ಹೋಯಿತಪ್ಪ. ನಮ್ಮ ದೇಹದಲ್ಲಿ ಇರುವಂಥ ಎಲ್ಲ ಬಲಹೀನತೆಗಳು ಅಪ್ಪ, ಎಲ್ಲ ರೋಗಗಳು ಅಪ್ಪ, ನೆತ್ತಿಯಿಂದ ಅಂಗಾಲವರೆಗೂ ನಿನ್ನಪ್ಪ ಪರಿಶುದ್ಧವಾದ ರಕ್ತದಿಂದ ತೊಳೆಯಪ್ಪ, ನಿನ್ನ ಬಾಸುಂಡೆಗಳಿಂದ ಗುಣಪಡಿಸು. ಯಾರೆಲ್ಲ ಈ ವಿಡಿಯೋವನ್ನು ನೋಡುತ್ತಾರೋ, ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಿದ್ದಾರೋ, ಯಾರೆಲ್ಲ ಕೇಳದೆ ಇರುವವರು ಇದ್ದಾರೋ, ಪ್ರತಿ ಒಬ್ಬರನ್ನು ಕರ್ತನೆ, ಯಾರು ತನ್ನ ಬಾಯಿಂದ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡುತ್ತಾರೋ ಪ್ರತಿ ಒಬ್ಬರಿಗೆ ಕರ್ತನೆ ನಿನ್ನ ನಂಬಿಕೆಯಿಂದ ನಿನ್ನ ನಂಬಿಕೆಯಂತೆ ನಿನಗೆ ಆಗಲಿ ಎಂಬುದಾಗಿ ಹೇಳಿದ ದೇವರೇ, ಅವರ ನಂಬಿಕೆಗೆ ತಕ್ಕ ಹಾಗೆ ಅವರನ್ನು ಆಶೀರ್ವದಿಸು ಅಪ್ಪ. ನಮ್ಮನ್ನು ಗುಣಪಡಿಸು. ನಮ್ಮನ್ನು ಕರ್ತನೆ ಕಾಣದಿರುವಂಥ ರೋಗಗಳು, ಕಾಣುವಂಥ ರೋಗಗಳು, ಕಾಣದೇ ಇರುವಂಥ ಬಲಹೀನತೆಗಳು, ಕಾಣುವಂಥ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಿಯಲ್ಲೇ ಅಪ್ಪ. ಈ ದಿನವನ್ನು ಕರ್ತನೆ ಆಶೀರ್ವದಿಸು ಅಪ್ಪ. ನಮ್ಮನ್ನು ಬಲಪಡಿಸು, ನಡೆಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.